ಚಿತ್ರ ಸಾಹಿತಿ ಆಗಿರುವಂಥ ಕೆ ಕಲ್ಯಾಣ್ ಸರ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಸಂಗೀತ ನಿರ್ದೇಶಕರು ಕೂಡ. ಕಲ್ಯಾಣ್ ಸರ್ ನಮಸ್ಕಾರ. ನಮಸ್ಕಾರ. ಈ ಸಂದರ್ಭದಲ್ಲಿ ಏನು ಕೇಳಬೇಕು ಅಂತಾನೆ ಗೊತ್ತಾಗಲ್ಲ. ನೀವು ಕೂಡ ಸಂಗೀತ ನಿರ್ದೇಶಕರಾಗಿ ಸಾಕಷ್ಟು ಒಂದು ಅವರನ್ನು ನೋಡಿರ್ತೀರಿ, ಪ್ರೇರಣೆಯಾಗಿ ತೆಗೆದುಕೊಂಡಿರ್ತೀರಿ. ಏನು ಹೇಳ್ತೀರಿ ಸರ್ ಇವತ್ತು? ಏನು ಹೇಳಕ್ಕಾಗಲ್ಲ ಸರ್, ಅವರು ನಮ್ಮ ಅಮ್ಮ ಅಷ್ಟೇ. ಹೌದೌದೌದು. ಅಮ್ಮನನ್ನ ಕಳ್ಕೊಂಡ ಒಂದು ಇದೇ ಭಾರ ಆಗತ್ತೆ. ಅವರ ಸಾಧನೆಗಳ ಬಗ್ಗೆ ಎಲ್ಲ ಮಾತಾಡೋಷ್ಟು ಅರ್ಹತೆ ಯೋಗ್ಯತೆ ನಮ್ಗಿಲ್ಲ. ಆದ್ರೆ ಅವ್ರು ಕೊಟ್ಟ ಪ್ರೀತಿ, ಅವ್ರು ತೋರಿಸ್ತಿದ್ದ ಪ್ರೀತಿ, ಎಲ್ಲರನ್ನು ಒಂದೇ ತರ ನೋಡ್ತಿದ್ದ ಮನೋಭಾವ, ಎಮೋಷನಲ್ ಆಗಿ ಇದ್ದು ಅದೆಲ್ಲ ಈಗ ಅವ್ರಿಗೆ ಇಲ್ಲ ಅನ್ನೋದನ್ನ ಜೀರ್ಣಿಸ್ಕೊಳ್ಳೋದು ತುಂಬಾ ಕಷ್ಟ. ನಿಜ ನಿಜ ಸರ್. ಅದರಿಂದ ಏನು ಮೆಲ್ಕ್ ಹಾಕೋದು, ನೆನಪಿಸ್ಕೊಳ್ಳೋದು ಅದಕ್ಕೆಲ್ಲ ಶಕ್ತಿನೇ ಇಲ್ಲ. ಈಗ ಅವ್ರು ಇಲ್ಲ ಅನ್ನೋದು ಜೀರ್ಣನೇ ಆಗ್ತಾ ಇಲ್ಲ. ನಿಜ. ಒಬ್ಬೊಬ್ರೆ ಸಂಗೀತ ಲೋಕದ ದಿಗ್ಗಜರು ನಮ್ಮನ್ನ ಬಿಟ್ಟು ಅಗಲ್ತಾ ಇರೋದನ್ನ ನೆನೆಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಆಗಲ್ಲ ಹೇಗಾಗತ್ತೆ? ಒಂದೊಂದ್ಸತಿ ಆದಾಗ್ಲೂ ಆಕಾಶ ಕಳಿಸ್ಬಿದ್ದಂಗ ಆಗತ್ತೆ ಎಲ್ಲ. ಯಾಕಂದ್ರೆ ಇದ್ರಲ್ಲೂ ನಮ್ ಜಾನಕಿ ಅಮ್ಮ ಎಲ್ಲರಿಗೂ ಒಂಥರ ಅಚ್ಚುಮೆಚ್ಚು, ತುಂಬಾ ಹೃದಯದಲ್ಲಿ ಕೂತಿದ್ದವರು. ಹೌದು ಕೂತಿರೋರು. ಅವರ ಒಳ್ಳೆತನ, ಅವ್ರ ಮಗು ಮನಸ್ಸು, ಅದೆಲ್ಲ ತುಂಬಾ ಕಷ್ಟ ಆಗುತ್ತೆ. ಸರ್ ಯಾವತ್ತಾದ್ರೂ ಭೇಟಿ ಮಾಡಿದ್ರಾ ಅವ್ರನ್ನ? ತುಂಬಾ ಸರಿ ಭೇಟಿ ಮಾಡಿದೀನಿ ಸರ್. ತುಂಬಾ ವರ್ಷಗಳಿಂದ ನಮ್ಮ ಮನೆಗೂ ಸಾಕಷ್ಟು ಸರಿ ಬಂದಿದ್ದಾರೆ. ನಾನು ಅವ್ರ ಮನೆಗೆ ತುಂಬಾ ಸರಿ ಹೋಗಿದ್ದೇನೆ. ಹಾಡುಗಳು ಹಾಡಿದ್ದಾರೆ. ಅಮ್ಮನ ಮಾತ್ರ ಆಗಾಗ ಅಂತೂ ಸುಮ್ಮನೆನಾದ್ರೂ ಮಾತಾಡಿಸ್ತಾ ಇರ್ತಿದ್ವಿ. ಅಮ್ಮ ಯಾವಾಗಾದ್ರೂ ಮಾಡೋರು ಫೋನು. ಹೇಗಿತ್ತು ಸರ್ ಒಡನಾಟ? ಹೇಗಿರ್ತಾ ಇದ್ರು ನಿಮ್ ಜೊತೆಗೆಲ್ಲ ಅವರು? ಈಗ ನಾನು ಫಸ್ಟ್ ಅವ್ರನ್ನ ದರ್ಶನ ಮಾಡ್ಬೇಕೀಗ. ನೋವಾಗುತ್ತೆ ಸರ್, ಅವರು ಇಲ್ಲ ಅಂತ ಅನ್ನೋದೇ ನಮ್ಗೆ ಇದಾಗಲ್ಲ. ನಿಜ ನಿಜ. ಅದನ್ನ ಅರಗಿಸ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ಜೊತೆಗೆ ನೀವು ಬಹಳ ಒಂದೊಂದು ಹತ್ತಿರದಿಂದ ನೋಡಿದೀರಾ ಅವರನ್ನ. ಹೌದು ಸರ್, ನಾವು ಕೇಳ್ಪಟ್ಟಂಗೆ ನಾವು ಅವ್ರನ್ನ ಹತ್ತಿರದಿಂದ ಯಾವತ್ತೂ ನೋಡಿಲ್ಲ. ಒಳ್ಳೆ ಮಕ್ಕಳ ತರ ಇರೋರಂತೆ ಪ್ರತಿಯೊಬ್ಬರ ಜೊತೆಗೆ. ಹೌದು ಖಂಡಿತ ಮಕ್ಕಳ ತರ ಇರೋದು. ಅಷ್ಟು ಮುಗ್ಧ ಮನಸ್ಸು, ಮುಗ್ಧತೆ. ಜಾನಕಿ ಅಮ್ಮ ಅಂದ್ರೆ ಮುಗ್ಧತೆ. ಹೌದು. ಈಗ ನಿಮ್ಮ ಒಂದಷ್ಟು ಹಾಡುಗಳನ್ನ ಕೂಡ ಹಾಡಿದ್ದಾರೆ ಅಂತ ಹೇಳಿದ್ರಿ. ಯಾವೆಲ್ಲ ಹಾಡುಗಳು ಅಂತ ಹೇಳ್ಬೋದು ಸರ್? ಸರ್ ಇಲ್ಲಿ ನನಗೆ ವಾಯ್ಸ್ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ನಾನು ಹೊರಗಡೆ ಟ್ರಾವೆಲಿಂಗ್ ಅಲ್ಲಿ ಇದ್ದೀನಿ. ಓಕೆ. ಹಲೋ, ಕೇಳಿಸ್ತಿದೆ? ಎಸ್ ಸರ್, ನಿಮ್ಮ ಧ್ವನಿ ನಮಗೆ ಸ್ಪಷ್ಟವಾಗಿ ಕೇಳಿಸ್ತಿದ್ಯಾ? ನನ್ಗೆ ಕಟ್ ಆಗ್ತಿದೆ ಧ್ವನಿ. ಸರ್, ಈಗ ಜಾನಕಿ ಅಮ್ಮ ಎಲ್ಲಿರ್ತಾರೆ ಅಂತ ನೋಡಿ ಅವ್ರನ್ನ ದರ್ಶನ ಮಾಡ್ಬೇಕು ಫಸ್ಟ್. ಅದನ್ನ ಹೋಗ್ತಾ ಇದ್ದೀರಾ? ಮೈಸೂರಿಗೆ ಹೋಗ್ತಾ ಇದ್ದೀರಾ ಸರ್? ಅದೇ ಸರ್, ಅಲ್ಲಿ ಅದಕ್ಕೆ ಸಂಬಂಧಪಟ್ಟವ್ರನ್ನ ಸಂಪರ್ಕ ಪ್ರಯತ್ನ ಮಾಡ್ತಿದ್ದೀನಿ. ಅವ್ರು ಎಲ್ಲಿರ್ತಾರೆ, ಎಷ್ಟೊತ್ತವರೆಗೂ ದರ್ಶನ ಆಗುತ್ತೆ ನೋಡ್ಕೊಂಡು ಹೊರಡ್ತೀನಿ ಸರ್. ಸರ್, ಅನುಕೂಲ ಆಗುತ್ತಾ ಮಾತಾಡಕ್ಕೆ ಇನ್ನು ಸ್ವಲ್ಪ? ಸರ್ ಇಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಮಾತಾಡ್ಬೋದಾ? ಅಭ್ಯಂತರ? ಎಸ್ ಸರ್. ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.